ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ತಾ ಇರೋರಿಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ 6 ಗಂಟೆ ಆಗಿದೆ. ನೋಡಿ ಇಬ್ನಿ ಎಷ್ಟಿದೆ ಅಂತ ಏನು ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ. ಒಂಥರ ಚೆನ್ನಾಗಿದೆ ನೋಡೋಕ್ಕೆ, ಚಳಿ ಕೂಡ ಇದೆ. ಇವಾಗ ತಿಂಡಿ ಮಾಡೋಣ ಅಂತ ಹೇಳಿ ಕರಿಬೇವನ್ನೆಲ್ಲ ಕಿತ್ಕೊಂಡು ಹೋಗೋಕೆ ಬಂದೆ. ಈ ಗಿಡ ಇನ್ನೂ ಚಿಕ್ಕದು ದೊಡ್ಡದಾಗಬೇಕು. ದೊಡ್ಡ ಗಿಡ ತೋಟದೊಳಗಡೆ ಇದೆ, ಅಲ್ಲಿ ಹೋಗಿ ಇವಾಗ ಕಿತ್ಕೊಂಡು ಬರೋಕ್ಕಾಗಲ್ಲ ಅಂತ ಇಲ್ಲೇ ಕಿತ್ಕೊಂಡೆ. ಇವಾಗ ಟೈಮ್ 8:15 ಆಗಿದೆ. ಎಲ್ಲರೂ ಗದ್ದೆಗೆ ಹೋಗ್ತಾಯಿದ್ರು ಭತ್ತ ಕುಯ್ಯೋಕ್ಕೆ. ಅವ್ರಿಗೆಲ್ಲ ಟೊಮೊಟೊ ಗೊಜ್ಜು ಮತ್ತು ರೈಸ್ ಮಾಡಿಕೊಟ್ಟೆ. ಸ್ವಲ್ಪ ಜನ ತಿನ್ಕೊಂಡು ಹೋದ್ರು, ಇನ್ನೊಂದು ಸ್ವಲ್ಪ ಜನ ಬಂದು ತಿಂತೀವಿ, ಇಷ್ಟು ಬೇಗ ಬೇಡ ಅಂದ್ಕೊಂಡು ಹೋಗಿದ್ದಾರೆ. 10 ಗಂಟೆ ಒಳಗಡೆ ಬರ್ತೀವಿ ಅಂದ್ಕೊಂಡು. ಅವ್ರು ಬರೋ ಅಷ್ಟರಲ್ಲಿ ಅಡುಗೆ ರೆಡಿ ಮಾಡಬೇಕು. ತೊಗರಿಕಾಯಿ ಕಿತ್ಕೊಂಡು ಬಂದಿತ್ತು ಹೊಲದಲ್ಲಿ, ಅದನ್ನ ಹಿಡ್ಕೊಂಡು ತರಕಾರಿ ಎಲ್ಲ ಹಾಕಿ ತರಕಾರಿ ಸಾಂಬಾರು ಮಾಡೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ. ಇವಾಗ ಎಲ್ಲರೂ ಭತ್ತ ಕುಯ್ದು ಬಂದಾದಮೇಲೆ ಇನ್ನೊಂದು ಗದ್ದೆಗೆ ಹೋಗಬೇಕು, ಅಲ್ಲೇ ನಾನು ಕೂಡ ಹೋಗೋದು ಅಂದ್ಕೊಂಡು ಬೇಗ ರೆಡಿ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಬೆಳಗ್ಗೆನೇ ಮುದ್ದೆ ಮಾಡಬೇಕು ಎಲ್ಲರಿಗೂ, ಅದಕ್ಕೆ ಮುದ್ದೆ ರೆಡಿ ಆಗ್ತಾಯಿದೆ. ಇದು ಬೆಣ್ಣೆ ಕಡಿಯೋ ಮಿಷನು, ಕರೆಂಟ್ ಬಂದಿದೆ, ಬೆಣ್ಣೆ ತೆಗಿತಾ ಇದ್ದೀವಿ. ನಮ್ಮ ಅತ್ತೆ ಬೆಣ್ಣೆ ತೆಗಿತಾ ಇದ್ದಾರೆ. ಉಂಡೆ ಕಟ್ಟಿ ಒಳಗಡೆ ಬಿಡ್ತಾ ಇದ್ದಾರೆ, ಆಮೇಲೆ ಬಾಕ್ಸ್ಗೆ ಹಾಕ್ತಾರೆ. ಈಗ ಬಂದಿರೋದು ಗೊತ್ತಾಕತ್ವಲ್ಲ, ಹಣ್ಣು ಕೊಡ್ಸಿದೆ ಎಷ್ಟು ಬಂದಿರೋದು. ಬೆಣ್ಣೆ ಕರ್ಗೋಗ್ಬಾರ್ದು ಅಂತ ಫಸ್ಟು ಮಜ್ಜಿಗೆ ಬಿಟ್ಟು ಆಮೇಲೆ ಬೆಣ್ಣೆ ಹಾಕಿ ಎತ್ತಿಡ್ತಾರೆ. ಆವಾಗ ಬೆಣ್ಣೆ ಕರ್ಗೋಗೋದಿಲ್ಲ, ತುಂಬ ದಿನ ಇಡ್ಬೋದು. ನನಗೆ ಬೆಣ್ಣೆ ಅಂದರೆ ಇಷ್ಟ ಆಗಲ್ಲ, ನಾನು ಬೆಣ್ಣೆ ತುಪ್ಪ ಏನೂ ತಿನ್ನಲ್ಲ, ಅದರಿಂದ ನನಗೆ ಲೈಕ್ ಆಗಲ್ಲ ಅಷ್ಟು. ಎಲ್ಲ ಊಟ ಮಾಡಿಕೊಂಡು ಇವಾಗ ಈ ಗದ್ದೆಗೆ ಬಂದಿದ್ದೀವಿ ಭತ್ತ ಕಟಾವು ಮಾಡೋಕ್ಕೆ. ಈ ತೆಂಗಿನ ಮರದಲ್ಲಿ ಇವಾಗ ಒಂದೇ ಒಂದು ಎಳ್ನೀರು ಬಿಟ್ಟಿದೆ. ಭತ್ತ ಕುಯ್ಯೋಕ್ಕೆ ಕುಡ್ಲನ್ನ ಶಾರ್ಪ್ ಮಾಡ್ಕೊತಾ ಇದ್ದಾರೆ. ಅದನ್ನು ಶಾರ್ಪ್ ಮಾಡ್ಕೊಂಡು ಆಮೇಲೆ ಭತ್ತ ಕುಯ್ಯೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಬೆಳಗ್ಗೆನೆ ಹೋಗಿದ್ರಲ್ಲ, ಆ ಗದ್ದೆಯಲ್ಲಿ ಪೂಜೆ ಮಾಡಿ ಅಲ್ಲಿ ಕಟಾವು ಮಾಡೋಟ್ಟು ಬಂದಿದ್ದಾರೆ. ಆದ್ದರಿಂದ ಇಲ್ಲಿ ಪೂಜೆ ಏನು ಮಾಡಲಿಲ್ಲ, ಹಾಗೇನೆ ಸ್ಟಾರ್ಟ್ ಮಾಡಿದ್ದಾರೆ. ಹಿಂಗೆ ಮಾಡ್ಬೇಕಾ? ಹಂಗಾಯ್ತಪ್ಪ. ನೀರೇ ಒಂತಕ್ಕೆ ಮಡ್ಗೆ ಆತಕ್ಕೆ ಎಲ್ಲರೂ ಎತ್ತು ಮಡ್ಗೆ ಬೇಕ ಒಂತಕ್ಕೆ ನೋಡಿ ಅತ್ತಗೆ. ನಾನು ಇದ್ದೇ ಮೊದಲನೇ ಸಲ ಭತ್ತ ಕೊಯ್ತಾ ಇರೋದು, ಯಾವಾಗಲೂ ಕೂದಿರಲಿಲ್ಲ. ಅದಕ್ಕೇ ಹೇಳ್ಕೊಡ್ತಾ ಇದ್ದಾರೆ ಈ ಥರ ಕೊಯ್ಯಿ ಅಂತ. ಈಸಿಯಾಗಿದೆ ಕುಯ್ಯೋದು, ಬಟ್ ಆಮೇಲೆ ಎಲ್ಲ ಕಟ್ ಮಾಡಾದ್ಮೇಲೆ ಮೈ ಕೈ ಬರುತ್ತಲ್ಲ, ಅವಾಗ ಚೆನ್ನಾಗಿರುತ್ತೆ. ಕೂಳೆ ಮ್ಯಾಕ್ ಮಡಿಕಳೆ ಕೂಳೆ ಆ ಕಡೆಗೆ ನೀನು ಮಡ್ಗೋ, ಆ ಕಡೆಗೆ ಮಡಿಕೋಬೋದಲ್ಲ, ಎತ್ತು ಮಡಿಕೋಬೋದು. ಬದಿಗೆ ಮಡಿಕ ಬನ್ನಿ, ನಂಗೆ ಸೈಡಲ್ಲಿ ಅಪ್ಪಪ್ಪರನೇ ಬೇಕಾದ್ರೆ ಮಾಡ್ಬೇಕು ಬದಿಗೆ.
ಈ ನೀರೊಳಗೆ ಬಕ್ಕಿತ್ತೇವ ಇದು ಇದಾಗೋಯ್ತು ನೀನು ಏಕವ ತಿರ್ಗಿಸ್ ಮಾಡ್ಬು ಹಂಗೆ ಮಾಡು ಹಂಗಲ್ಲ ಹಿಂಗೆ ಹಿಂಗೆ ಬಿಟ್ಕೊಂಡ್ ಬನ್ನಿ ಏನ ನೋಡಿ ಹಿಂಗೆ ಏಕವ ನೋಡಿ ಹಿಂಗೆ ಇದ್ರ ಮೇಲೆ ಹಾಯ್ಕೊಂಡು ನಡಿ ಏಕಂಗೆ ನಮ್ಮ ಹೊಲದ ಪಕ್ಕದಲ್ಲಿ ಕಟ್ಟೆ ಇದೆ, ಅದ್ರದ್ದು ನೀರೆಲ್ಲ ಹೊಲಕ್ಕೆ ತುಂಬ್ಕೊಬಿಟ್ಟೈತೆ. ಅದು ನೀರೆಲ್ಲ ಪಚ್ಕ ಅಂತ ಇದೆ. ನಮ್ಮ ಹೊಲದಲ್ಲಿ ಯಾರೋ ಹುಲ್ ಕುಯ್ಕೊಬಿಟ್ಟಿದ್ದಾರೆ, ಅದಕ್ಕೇನೆ ನಮ್ಮ ಅಕ್ಕ ಬೈಕೊಂಡು ಬರ್ತಾ ಇದ್ದಾರೆ ನಮ್ಮ ಎಮ್ಮೆಗೆ ಬೇಡವಾ ಅಂದ್ಕೊಂಡು. ಕೆಲಸ ಮಾಡಕ್ಕಲ್ಲ ಬರೀ ಮಾತೇ ಜಾಸ್ತಿ. ಮನೆಗೆ ಕೂತು ಒಳಗೆ ಆಡ್ತಂತ ಏನು ಇದನ್ನೇ ಮಾಡ್ಕೊಂಡು ಉಳ್ಕೊಳ್ಳೋಣ ಅಂತ ಏನು ಕೆಲಸ ಇಲ್ಲ ಅಂತ. ಸೈಡಿಗೆ ಬಂದ್ರೆ ಅವಳೆ ಕುಯ್ಲ ಕುತ್ಕೊಳ್ಳೋಣ ಇಲ್ಲೆಲ್ಲ ಆಯಿಸ್ಕೊಬಿಟ್ಟದೆ ಒಬ್ಬರೇ ಮಾಡಾಕ್ಬಿಟ್ಟದೆ. ಎಲ್ಲರೂ ಸೇರ್ಕೊಂಡು ಕುಯ್ತಾ ಇದ್ದೀವಿ. 7 ಜನ ಇದ್ದೀವಿ ಒಟ್ಟು, ಅದರಿಂದ ಬೇಗ ಆಗ್ತಾ ಇದೆ. ಇದು ಭತ್ತ ಸ್ವಲ್ಪ ಈಸಿಯಾಗಿದೆ ಕುಯ್ಯೋಕ್ಕೆ. ಹುಲ್ಲು ಮಾತ್ರ ಉದ್ದ ಬೆಳೆದ್ಬಿಟ್ಟಿದೆ, ಸಖತ್ತು ಚೆನ್ನಾಗಿ ಬಂದಿದೆ ಭತ್ತ ಇದು. ನೋಡು ನಮ್ಮ ರಾಮಮ್ಮ ಪಾಸ್ ಅಂತ ನಮ್ಮನ್ನು ಪಾಸ್ ಮಾಡೋಕ್ಕಾಗಲ್ಲ. ಪಾಸ್ ಮಾಡ್ತೀನಿ ಅವ್ರು ಆಗಂಟ ಇರ್ಲಿ ಅದಾವ, ಏನು ಮಾಡಕ್ಕೆ ಹೋಗ್ಬೇಡಿ. ಈಗ ಅಲ್ಲಿ ನಾವೇ ಮೊದಲು ಕೂದು ಮುಗಿಸಿದ್ವಿ, ಇವಾಗ ಇಲ್ಲಿ ಬಂದಿದ್ದೀವಿ ಇಷ್ಟು ಸಾಲುಗಳು ಅಂತ ಹಂಚ್ಕೊಂಡು. ಅವ್ರಿಗಿಂತ ಬೇಗ ಕೂದಿದ್ದೀವಿ ಅಂತ ಹೇಳ್ಕೊಂಡು ಕೂತ್ಕೋಬೋದು ಅಂತ ಹೇಳಿ ಬೇಗ ಕೂಯ್ತಾ ಇದ್ದೀವಿ. ನೋಡಿ ಎಲ್ಲ ಕೂದಾಯಿತು. ಇವಾಗ ಇಲ್ಲಿ ಸ್ವಲ್ಪ ಇದೆ, ಇದು ಅವ್ರವ್ರ ಸಾಲುಗಳು. ಅವ್ರಿನ್ನೂ ಫಿನಿಶ್ ಮಾಡಿಲ್ಲ, ನಮ್ಮದು ಮುಗೀತು. ನೀರು ಎತ್ತು ಮಾಡಬೇಡ, ಇದು ಇಟ್ಕೊಂಡು ಆಟಾಡು, ಅಲ್ಲೇ ವಿಡಿಯೋ ಮಾಡ್ಕೊಂಡು. ನೋಡಿ ಇವ್ರದೇ ಇದು ಎತ್ತುಗಳು. ರಾಜೇಗೌಡ್ರದ್ದು ಕೆಲಸ ಅಂತ ರಾಜಪ್ಪ ವಿಡಿಯೋ ಅಲ್ಲ ವಿಡಿಯೋಗೆ ಹೋಗ್ಬಿಟ್ಟಲ್ಲ ಆ ಕಡೆ ತ್ಯಾವೆ ಎಲ್ಲ ಹಂಗಿರುವೆ. ದೇವ್ರೇ ಮಕ್ಕ ಉರಿತಾರೆ. ಕಾಲುಗಳೆಲ್ಲ ನೋಡಿ ಹೇಗಾಗಿದೆ. ಫಸ್ಟ್ ಟೈಮ್ ಕುಯ್ತಾ ಇರೋದ್ರಿಂದ ಕೂಡ್ಲಲ್ಲಿ 4-5 ಕಡೆ ಕುಯ್ಕೊಬಿಟ್ಟಿದ್ದೀನಿ, ಬ್ಲಡ್ ಬರ್ತಾ ಇದೆ. ಗದ್ದೆಯಲ್ಲಿ ನೀರು ತುಂಬಿರೋದ್ರಿಂದ ಬಟ್ಟೆ ಎಲ್ಲ ಫುಲ್ ಗಲೀಜಾಗಿ ಹೋಗಿವೆ. ಸ್ಲೋ ಆಗಿದೆ, ಜಪಾನ ಕಣ್ಣು ಇಡ್ತು ಅಂತ ಇದ್ದೀರಿ. ಏನೇನು ವಿಡಿಯೋ ಮಾಡಿದ್ದೀನಿ ನೋಡ್ತೀನಿ. ಅದಿನ್ನೂ ಇದಾಗಿಲ್ಲ. ಏನು ಎಣ್ಣೆ ಇದು ಮಾಡ್ದ ಅದ ಅಷ್ಟೊತ್ತಿಗೆ ತಳ್ಕಾಲ್ ತತ್ತೀವಿ, ಭತ್ತ ಇದಾಗೋದಕ್ಕೆ ಜಲ್ದಿ ಮಾಡಿ ಸವಿತಮ್ಮ ಮಾಡದ ಮೂರಾಡು ಮಾಡಿ. ಸರ ಎಷ್ಟು ಕೆಜಿ ತತ್ತೀರಿ? 5 ಸಾಯಂಕಾಲ 5 kg ಬೇಡವಾ? 5 ಕೆಜಿ ತಕಾಲು
ನೀವು ತರೋದು ಹೆಚ್ಚ ನಾವು ಮಾಡೋದು ಹೆಚ್ಚ. ತರಕಾರಿ ಎಷ್ಟು ಅಭಿ ತಿಂತ ತರಕಾರಿ ತಿಂತೀಯಲ್ವೇನೆ? ಎಲ್ಲ ತಿಂತೀವಿ, ಎರಡು ತಿಂತೀವಿ. ಎಲ್ಲ ಕೂದಾಯ್ತು. ಇಲ್ಲಿ ನೀರು ತುಂಬ್ಕೊಂಡಿರೋ ಗದ್ದೆಯಿಂದ ಭತ್ತನ ಪಕ್ಕದ ಗದ್ದೆಗೆ ಎತ್ತಿಡಬೇಕು, ಇಲ್ಲಾಂದರೆ ನೀರಲ್ಲಿ ಭತ್ತ ಎಲ್ಲ ಹೊಂಟೋಗುತ್ತಂತೆ. ಅದರಿಂದ ಎತ್ತಿಡ್ತಾ ಇದ್ದೀವಿ. ಕಾಲುಗಳೆಲ್ಲ ಊದ್ಕೋತಾ ಇದ್ದಾವೆ, ಎತ್ತಿ ಇಡೋಕ್ಕಾಯ್ತಿಲ್ಲ. ಒಳ್ಳೆ ತೂರಾಡೋ ಥರ ಆಯ್ತೈತೆ, ಎಣ್ಣೆ ಹೊಡೆದ್ಬಿಟ್ಟು ತೂರಾಡ್ತಾರಲ್ಲ ಆ ಥರ ಆಗ್ತಾಯಿದೆ. ಗದ್ದೆ ಒಳಗಡೆ ಇಟ್ಟಿರೋದನ್ನೆಲ್ಲ ಎತ್ತಿ ಇಟ್ಟಾಯಿತು. ಇವಾಗ ಏರಿ ಮೇಲೆ ಇಟ್ಟಿರೋದನ್ನೆಲ್ಲ ತಗೊಂಡೋಗಿ ಹಾರಾಕ್ತಾಯಿದ್ದೀವಿ. ಕಾಲುಗಳೆಲ್ಲ ತುಂಬ ನೋವು ಬಂದಿದ್ದಾವೆ ಈಗಲೇ. ಇನ್ನು ಸಂಜೆಗಂತೂ ಕೇಳೋ ಹಾಗೇ ಇಲ್ಲ. ಎಷ್ಟು ಕೆಲಸ ಮಾಡ್ತಾಯಿದ್ದೀವಿ ನೋಡಿ, ಎಷ್ಟು ಹಾರ್ಡ್ ವರ್ಕರು ನಾನು ಅಂತ. ಯಾರು ಉಣ್ಸಿದ್ರಾ? ಇಲ್ಲಕ ಸುಮಾರ ಭತ್ತ ಎಲ್ಲ ನೋಡಿ ಹೆಂಗೆ ಗೊತ್ತಾ ಹಿಡ್ಕೊಬೈಲಿ. ಲೈ ತುಂಬ ಒಂಚೂರು ಹಾಕ್ಲಾಗಿಲ್ಲ. ಹುಡಿ ಮಣ್ಣ ನೋಡಿ ಎಷ್ಟು ಕೆಲಸ ಮಾಡ್ತಾವ್ರೆ, ಫುಲ್ ಕೆಲಸ ಮಾಡ್ತಾವ್ರೆ ಇವರು. ಅಲ್ಲ ನಿನ್ನ ಮಕ್ಕ ಹಿಡ್ಕೊಂಡು ಹಿಂಗ ಹಿಂಗ ನೀರು ಬತ್ತಾ ಈಗ ಎಷ್ಟು ಕೆಲಸ ಮಾಡ್ತಾರೆ, ಫುಲ್ಲು ಬಿಜಿ ಕೆಲಸ ಎಲ್ಲ ಇವರು. ಫುಲ್ ಗದ್ದೆಲೆಲ್ಲ ನೀರು. ಹಳ್ಳಿ ಮಕ್ಕಳು ಚೆನ್ನಾಗಿ ಕೆಲಸ ಮಾಡ್ತಾವ್ರೆ. ಸ್ಟೌನರೆಲ್ಲ ಹಳ್ಳಿಲಿ ಬಂದು ಈಗ ಕೆಲಸ ಮಾಡ್ತಾರೆ. ಈಗ ಮನ್ಸಿಗೆ 900 ರೂಪಾಯಿ ಕೂಲಿ ಈಗ ಗದ್ದೆಯ. 900 ರೂಪಾಯಿ. ಹ್ಞೂ ಅಷ್ಟೇ, ಅದು ಮೇಲೆ ಕೊಡೋಕ್ಕಾಗಲ್ಲ. 900 ರೂಪಾಯಿ ಹೆವಿ ಆಯಿತು. 800 ರೂಪಾಯಿ ಎಷ್ಟು? ಹಾಂ 900 ರೂಪಾಯಿ ಇಲ್ಲ, ಇನ್ನೊಮ್ಮೆ 700 ರೂಪಾಯಿ ಕೂಲಿ ಆಯ್ತು ನಮ್ಮ ಕಡೆ ಇರೋದು. ಮನ್ಸಿಗೆ 700 ರೂಪಾಯಿ ಕೂಲಿ ನಮ್ಮ ಕಡೆ. ಹಂಗಿಲ್ಲ, ಗದ್ದೆ ಕೂಲಿಗೆ ಹಳ್ಳಿ ಲೆಕ್ಕನೇ, ಹಳ್ಳಿ ವಾತಾವರಣ ಹೇಳ್ತಾರೆ ಕೂಲಿ. ನಾನು ಅಷ್ಟೊಂದು ಲೆಕ್ಕ ಬೇಡ ನಮಗೆ, ಹಳ್ಳಿ ಲೆಕ್ಕ. ಹಾಂ ಹಳ್ಳಿ ಲೆಕ್ಕದಲ್ಲಿ 600ರಿಂದ ಹೈಯೆಸ್ಟು 700 ರೂಪಾಯಿ ಹೈಯೆಸ್ಟು ಕೂಲಿ. 600 ರೂಪಾಯಿಂದ 700 ರೂಪಾಯಿ ಹೈಯೆಸ್ಟ್ ಕೂಲಿ ಹಳ್ಳಿ ಲೆಕ್ಕ ನೋಡಿ. ಮಗನೂ ಕೆಲಸ ಮಾಡ್ತಾ ಇದೆ, ಕೆಲಸ ಮಾಡ್ತಾ ಗದ್ದೆ ಹೋಗ್ತದೆ. ಅದುವೇ ಇದು ಮಾಡ್ತದೆ. ಹ್ಞೂ ನೋಡಿ, ಇದು ಗದ್ದೆ ಕುಯ್ತದೆ. ಸರಿ ಗೊತ್ತಾಗ ಹಂಗೆ ಸುರಿತ ಅನ್ಕಂತೆ ತೋಟದಲ್ಲಿ. ನಮ್ಮ ಮಗ ಇಲ್ಲಿ ಇದ್ದುಕೊಂಡು ಆಟೋ ಅಂತ ಹೇಳೋ ಬರ್ತಾ ಇದ್ದ. ಏಯ್ ಬೈತಾಳೆ, ಬೈನಿ ಬೇಡ. ತಡಿ ಕೊಡ್ತೀನಿ ನಡಿ. ಇಲ್ಲಿ ಹಿಡ್ಕೊ, ಇಲ್ಲಿ 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 ಅದು ಬಿಟ್ಬಿಡ. ಫೋನ್ ಬಿಟ್ಟಂಗಿಲ್ಲ, ಸುಮ್ಕೆ ಇಟ್ಕೊ. ಹಿಂಗೆ ಹಂಗೆ ಅಷ್ಟೇ, ಹಂಗೆ ಇಟ್ಕೊ. ಹಿಂಗೆ ಹಂಗೆ ಇಟ್ಕೊ. ಹಂಗೆ ಅಷ್ಟೇ ಕೆಲಸ ಅದು. ಶಕ್ತಿ ಇಲ್ಲ. ಹ್ಞೂ ಅಷ್ಟೇ ಕೆಲಸ ಅದು. ಮುಟ್ಟಂಗಿಲ್ಲ ಏನು ಮಗ, ಏನು ಮುಟ್ಟಂಗಿಲ್ಲ ಇದ. ನೀನು ಹಂಗೆ ಬಾಗಿಸು ಬೈತೈತೆ ಫೋನ್. ಹಿಂಗೆ ಇಟ್ಕೊ, ಹಿಂಗೆ ಬಿದ್ದೈತೆ ಫೋನು. ಬಿಡ್ತಿ ಯಪ್ಪ, ಬೈತ ನೋಡು. ಆಯ್ತು ತಡಿ, ತೋರಿಸ್ತೀನಿ ಬಾ ಬಾ. ಬನ್ನಿ ನೀವೇ, ನಾನು ಸ್ವಲ್ಪ ಐತೆ. ಹೆಂಗೂ ಇದ ಕೈಯಲ್ಲ. ಇದಿತ್ತಪ್ಪ ಅಂದ್ರೆ ಇದನ್ನ ಒಟ್ಟಿಗೆ ಕಿತ್ಕೊಂಡೋದು ಅನ್ನಂಗೆ. ಕ್ಯಾಮ್ರಾ ಚೆನ್ನಾಗಿ ಜೂಮ್ ಮಾಡಿ ಹತ್ತು ಆಮೇಲೆ ಬಿದ್ದು ಅಲ್ಗಿಲ್ ಮುರ್ಕೊಂಡು ಬಾಡ್ ತಿನ್ನಕ್ಕಿಲ್ಲದಾಗೈತದೆ. ಬಾ ತಡಿ, ಟ್ರೈ ಮಾಡಿ. ಯಾಕಂದ್ರೆ ಸ್ವಲ್ಪ ಕಾಲು ಫುಲ್ ನೈಸ್ ಇದೆ. ಅಂದ್ರೆ ಗ್ರಿಪ್ ಈ ತರ ಇದೆ, ಚಂದ ಫುಲ್ ನೈಸ್ ಇದೆ. ಅಲ್ಲಿಗೆ ಕಾಲು ಹಾಕು. ಇಲ್ಲಿಗೆ ಹಾಕ್ಬೇಕು, ಹಾಕಿದ್ರೆ
ಬೇಕಾರೆ ಹಿಡ್ಕೊ, ನಾನು ಹತ್ತೀನಿ. ಹಿಡ್ಕೊ. ಏನ್ ಕಿಡಕ್ಬೇಕು? ಎಳ್ನೀರು ಕೇಳು ಆಮೇಲೆ ಬೈದ್ರೆ ನಮಗೆ ಗೊತ್ತಿಲ್ಲ. ನೀನೇನು ಓದ್ತಾರ ಕಣ್ಣಾಡಿ. ಈ ಭತ್ತ ಇನ್ನೂ ಸರಿಯಾಗಿ ಬೆಳೆದಿಲ್ಲ. ಇದು ಅದಕ್ಕೇ ಇದನ್ನು ಕೂದಿಲ್ಲ, ಹಾಗೆ ಬಿಟ್ಟಿದ್ದೀವಿ. ಇದು ತುಂಬ ಬರೀ ಹುಲ್ಲೇ ಬೆಳ್ಕೊಬಿಟ್ಟಿದೆ. ಮನೆ ಕಡೆಗೆ ದಾರಿ ಹಿಡಿತಾ ಇದ್ದೀವಿ. ನೋಡಿ ಅವ್ರ ಅಣ್ಣ ತಂಗಿನ ಕೂಸು ಮರಿ ಮಾಡ್ಕೊಂಡು ಎತ್ಕೊಂಡು ಹೋಗ್ತಾ ಇದ್ದಾನೆ. ಒಂದ್ಕೆಲ್ಲ ಎತ್ಕೊಂಡು ಹೋಗಕ್ಕೆ ಆಗ್ತಾಯಿಲ್ಲ, ಆದರೂ ತೂರಾಡಿಕೊಂಡು ಕಷ್ಟಪಟ್ಟು ಎತ್ಕೊಂಡು ಹೋಗ್ತಾ ಇದ್ದಾನೆ. ಕೊನೆಗೆ ಆಗಲಿಲ್ಲ, ಇಳಿಸ್ಬಿಟ್ಟ ಕೆಳಗಡೆಗೆ. ಇದು ನಮ್ಮ ತೋಟ. ಅಡಿಕೆ ಗಿಡಗಳೆಲ್ಲ ಹೊರಟೋಗಿತ್ತು, ಎಲ್ಲೆಲ್ಲಿ ಹೋಗಿದೆ ಅಲ್ಲಲ್ಲಿ ಮಧ್ಯೆ ಇವಾಗ ಗಿಡಗಳು ತಂದು ಹಾಕಿದ್ದೀವಿ. ಚೆನ್ನಾಗಿ ಬರುತ್ತಾ ನೋಡಬೇಕು. ಈ ಕಡೆ ಬಾಳೆ ಹಾಕಿದ್ವಿ, ಬಾಳೆ ಎಲ್ಲ ತೆಗ್ದಾಯ್ತು. ಇವಾಗ ಅಲ್ಲೂನ್ ಜೋಳ ಐತೆ, ಕಳೆ ಎಲ್ಲ ಬೆಳ್ಕೊಬಿಟ್ಟಿದೆ. ಕಳೆಗಳನ್ನು ಕೀಳಿಸ್ಬೇಕು. ಇವೆಲ್ಲ ತೆಂಗಿನ ಮರಗಳು, ಹಳೆ ತೆಂಗಿನ ಮರಗಳು, ಅದಕ್ಕೆ ಎಷ್ಟು ಎತ್ತರವಾಗಿದ್ದಾವೆ. ನಮ್ಮ ತೆಂಗಿನ ಮರದಲ್ಲಿ ಒಂದು ಕಾಯಿ ಸಿಕ್ತು, ಎತ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಬದನೆ ಗಿಡ ಹಾಕಿದ್ದೀವಿ, ಗ್ರೀನ್ ಕಲರ್ ಬರುತ್ತಲ್ಲ ಬದನೆಕಾಯಿ, ಅದು ಹಾಕಿದ್ದೀವಿ. ಅದು ಇನ್ನೂ ದೊಡ್ಡದಾಗಬೇಕು. ಜಾಮೂನ್ ಟೊಮೊಟೊ ಇದು. ನಮ್ಮ ಬಾವವರು ಟೊಮೊಟೊ ಹಾಕಿದ್ರು, ರೇಟ್ ಸಿಗಲಿಲ್ಲ ಅವ್ರು ಹಾಕಿದಾಗ. ಗಿಡಗಳೆಲ್ಲ ಒಣಗೋಗಿದೆ, ಇನ್ನೇನು ಇದನ್ನ ಕಿತ್ತಾಕ್ಬಿಟ್ಟು ಬೇರೆ ಏನಾದರೂ ಹಾಕ್ತಾರೆ. ತೊಗರಿ ಎಲ್ಲ ತಳ್ಳಾಗಿತ್ತು, ಆ ಗಿಡನೆಲ್ಲ ಕುಯ್ಕೊಬಂದು ತಳ್ಳಿಬಿಡ್ಸ್ಕೊತಾ ಇದ್ದೀವಿ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರೋರಿಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರೋರಿಗೆ ಥ್ಯಾಂಕ್ ಯು.